ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಮಹಾವೀರರ ತತ್ವಾದರ್ಶ ಪರಿಪಾಲನೆಗೆ ಮೈತ್ರಿ ಪಾಟೀಲ್ ಕರೆ. ಬದುಕಲು ಬಿಡಿ ಪಾಲಿಸಲು ಡಾಕ್ಟರ್ ಮಹಾವೀರ್ ಮನವಿ. ಆದಿನಾಥ ಸ್ವಾಮಿ ಜೈನ ಮಂದಿರದಲ್ಲಿ ಮಹಾವೀರ ಜಯಂತಿ ಅಂಗವಾಗಿ ವಿಶೇಷ ಪೂಜೆ. ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಮಹಾವೀರರ ಭಾವಚಿತ್ರ ಮೆರವಣಿಗೆ. ಈಗ ಸುದ್ದಿಯ ವಿವರ. ಭಗವಾನ್ ಶ್ರೀ ಮಹಾವೀರರ ಆದರ್ಶ ಪರಿಪಾಲನೆಗೆ ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಕರೆ ನೀಡಿದ್ದಾರೆ. ಸಾಗರದ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಗುರುವಾರ ತಾಲೂಕು ಆಡಳಿತ ಏರ್ಪಡಿಸಿದ್ದ ಶ್ರೀ ಮಹಾವೀರ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಸಹ ಪ್ರಾಧ್ಯಾಪಕ ಡಾಕ್ಟರ್ ಮಹಾವೀರ್ ಮಾತನಾಡಿದರು. ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಚಂದ್ರಕಲಾ ರಾಜ್ಕುಮಾರ್ ಜೈನ್, ವೇಟಿ ಸ್ವಾಮಿ ಇನ್ನಿತರರು ಹಾಜರಿದ್ದರು. ಮತ್ತು ಅಹಿಂಸೆ ಮತ್ತು ಧ್ಯಾನವನ್ನು ನಮ್ಮ ಜನರಿಗೆ ಯಾವ ರೀತಿಯಾಗಿ ನಾವು ಧ್ಯಾನದಲ್ಲಿ ತೊಡಗಿಸ್ಕೋಬೇಕು, ಜನರಿಗೆ ಏನನ್ನು ಕೊಡಬೇಕು ಅಂತ ಹೇಳಿ ರಾಜಮಾರ್ಗವನ್ನೇ ಬಿಟ್ಟು ಹೋದಂತಹ ಮಹನೀಯರು ಈ ನಮ್ಮ ಮಹಾವೀರರು ತಿಳಿಸಿದ್ದಿಷ್ಟೇನೆ. ನೀವೆಲ್ಲರೂ ನಮ್ಮ ಜನಸಾಮಾನ್ಯರಲ್ಲಿ ನೀವು ಅವರೊಂದು ಇರುವೆಯನ್ನು ಕೂಡ ಪ್ರೀತಿಯಿಂದ ನೋಡಿ, ನೀವು ಯಾವ ರೀತಿಯಾಗಿ ಅಂತಂದ್ರೆ ಯಾರಿಗೂ ಕೂಡ ಮೋಸ ಅನ್ಯಾಯವನ್ನು ಮಾಡಬಾರ್ದು ಅನ್ನೋದನ್ನ, ಅಹಿಂಸೆ ಅನ್ನೋದನ್ನ ಕಾಣಬಾರ್ದು ಅನ್ನೋದನ್ನ ಆ ರೀತಿಯಾಗಿ ತೋರಿಸ್ಕೊಂಡಂಥವರು ಮಹಾವೀರರ ಒಂದು ದಿನವನ್ನ ಆಚರಣೆ ಮಾಡ್ತಿಕ್ಕಂತ ಈ ದಿನದಂದು ನಾವು ತಿಳ್ಕೊಳ್ಬೇಕಾಗಿರೋದು ಇಷ್ಟೇನೆ. ಅವರ ಒಂದು ಸತ್ಯ ಮಾರ್ಗವನ್ನ ನಾವು ನಮ್ಮ ಒಂದು ಮೈಗೂಡಿಸ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಕೈಲಾದಷ್ಟು ಒಂದು ಜನರಿಗೆ ಉಪಕಾರವನ್ನ ಮಾಡೋದು. ಹೇಳ್ತಾರೆ, ನಾವು ಉಪದ್ರ ಮಾಡೋದು ಬೇಡ, ಉಪಕಾರ ಮಾಡಿದ್ರು ಪರವಾಗಿಲ್ಲ, ಉಪದ್ರ ಮಾಡೋದು ಬೇಡ ಅಂತೇಳಿ ಅಂಥವನ್ನ ಅವರು ಜಗತ್ತಿಗೆ ಸಾರಿದಂತಹ ಮಹನೀಯರು. ವರ್ತಮಾನ ಮಹಾವೀರರು 24ನೇ ತೀರ್ಥಂಕರರಾಗಿ ಅವರ ಎಲ್ಲ ಹಿರಿಯರೇ, ಸಹೋದರ ಸಹೋದರಿಯರೇ, ಎಲ್ಲ ಮಕ್ಕಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಭಗವಾನ್ ಮಹಾವೀರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಅದರೊಟ್ಟಿಗೆ ಭಗವಾನ್ ಮಹಾವೀರರ ಆಶೀರ್ವಾದ, ಮಾರ್ಗದರ್ಶನ ಯಾವತ್ತು ಪ್ರತಿದಿನ ಪ್ರತಿ ಹೆಜ್ಜೆಯಲ್ಲೂ ನಮ್ಮೊಟ್ಟಿಗೆ ಇರಲಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೀನಿ. ಒಂದು ಮಾತನ್ನ ನಾವೆಲ್ಲರೂ ನೆನಪಿಟ್ಕೋಬೇಕು. ಅದೇನು ಅಂತ ಹೇಳಿದ್ರೆ, ಬದುಕಲು ಬಿಡು, ಬದುಕಲು ಬಿಡು, ಜೀವಿಸಲು ಬಿಡು. ಈ ಮಾತನ್ನ ಹೇಳಿದವರು ಭಗವಾನ್ ಮಹಾವೀರ. ನೀನಷ್ಟೇ ಬದುಕೋದಲ್ಲ, ನೀನು ಬದುಕೋದ್ರೊಟ್ಟಿಗೆ ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಕೀಟ ಅದಕ್ಕೆಲ್ಲದಕ್ಕೂ ಬದುಕುವಂತಹ ಒಂದು ಹಕ್ಕಿದೆ. ಅದನ್ನ ನೀನು ಗೌರವಿಸು ಅಂತ ಹೇಳಿ ನಮ್ಗೆ ಮಾತ್ರ ಅಲ್ಲ, ಜೈನರಿಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಒಂದು ಶಾಂತಿಯ, ಒಂದು ಅಹಿಂಸೆಯ ಸಂದೇಶವನ್ನ ನೀಡಿದಂತಹ ಮಹಾನ್ ವೀರ ಭಗವಾನ್ ಮಹಾವೀರ್ ಅವರು. ಅವರ ಜನ್ಮ ಜಯಂತಿಯನ್ನ ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಮೈತ್ರಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು, ತುಂಬಾ ತಿಳ್ಕೊಂಡಿದ್ದಾರೆ. ಅವರ ತಂದೆ ತಾಯಿ ಯಾರು ಅಂತ ತಿಳ್ಕೊಂಡಿದ್ದಾರೆ. ಕ್ರಿಸ್ತ ಪೂರ್ವ 599ರಲ್ಲಿ ಭಗವಾನ್ ಮಹಾವೀರ್ ಅವರು ಇಂದಿನ ಬಿಹಾರದ ಕುಂಡಲಪುರದಲ್ಲಿ ಜನಿಸಿದ್ರು. ನಾನು ಹಾಗೆ ಯೋಚನೆ. ಸಾಗರದ ನೆಹರು ಮೈದಾನದಲ್ಲಿರುವ ಆದಿನಾಥ ಸ್ವಾಮಿ ದಿಗಂಬರ ಜೈನ ಮಂದಿರದಲ್ಲಿ ಭಗವಾನ್ ಮಹಾವೀರ ಜಯಂತಿ ಕಾರ್ಯಕ್ರಮ ನಡೆಯಿತು. ಭಗವಾನ್ ಮಹಾವೀರರಿಗೆ ಅಭಿಷೇಕ ಪೂಜೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಸಲಾಯಿತು. ಪದ್ಮಶ್ರೀ ಮಹಿಳಾ ಸಮಾಜದ ಪದಾಧಿಕಾರಿಗಳು ಹಾಗೂ ಸದಸ್ಯರು, ದಿಗಂಬರ ಹಾಗೂ ಶ್ವೇತಾಂಬರ ಜೈನ ಸಮಾಜದ ಪ್ರಮುಖರು ಹಾಗೂ ಶ್ರಾವಕಿಯರು ಉಪಸ್ಥಿತರಿದ್ದರು. ಸಾಗರ ನಗರದ ಪ್ರಮುಖ ರಸ್ತೆಯಲ್ಲಿ ಭಗವಾನ್ ಮಹಾವೀರರ ಭಾವಚಿತ್ರದೊಂದಿಗೆ ಮೆರವಣಿಗೆ ನಡೆಯಿತು.
ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.